ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಹ ಶಾಂತಿ ಅಂದರೆ ನೆನ್ನೆನೆ 4 ಗ್ರಹ ಶಾಂತಿಗಳ ಕುರಿತಾಗಿ ಗುರೂಜಿಯವರು ನಿಮಗೆಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಉಳಿದಿರುವಂತಹ 5 ಗೃಹ ಶಾಂತಿಗಳ ಲಕ್ಷಣಗಳು, ಹಾಗೆ ಅದು ಯಾಕೆ ವಿಶೇಷತೆ, ಅದರಿಂದ ನಮಗೇನು ಉಪಯೋಗ, ಅದರ ಮಾಹಿತಿ ಏನು ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಡೀಟೇಲ್ಸನ್ನು ಗುರೂಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಹಾಗೆ 12 ರಾಶಿಗಳ ರಾಶಿ ಭವಿಷ್ಯ, ಇವತ್ತಿನ ದಿನ ಭವಿಷ್ಯದ ಕುರಿತಾಗಿ ಕೂಡ ನಿಮಗೆಲ್ಲ ಮಾಹಿತಿಯನ್ನು ನೀಡಲಿದ್ದಾರೆ. ಮೊದಲಿಗೆ ನಾವು ಅವರನ್ನು ಬರಮಾಡಿಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಿಶ್ವ ಪಾರಂಪರ್ಯ ಜ್ಯೋತಿಷ್ಯರು ಆಗಿರುವಂತಹ ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ಥ ಇವ ಸಂಪೃತ ವಾಗರ್ಥ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು. ಗುರೂಜಿ, ನಿನ್ನೆನೆ ಏನು ಗೃಹ ಶಾಂತಿ ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. 4 ವಿಧಗಳ ಬಗ್ಗೆ ನೀವು ಮುಗಿಸಿದ್ದೀರಾ. ಇನ್ನು ಉಳಿದಿರುವಂತಹ 5 ಗೃಹ ಶಾಂತಿ ಯಾವುದು, ಸೊ ಅದರ ಮಹತ್ವದ ಕುರಿತಾಗಿ ತಿಳಿಸ್ಕೊಡಿ. ಗ್ರಹ ಶಾಂತಿ, ಗ್ರಹಗಳ ಅಧಿಪತಿ. ಇಡೀ ಭೂಮಂಡಲದಲ್ಲಿ ಜ್ಯೋತಿಷ್ಯ ಶಾಸ್ತ್ರ, ಖಗೋಳಶಾಸ್ತ್ರ ಅನ್ನುವಂಥದ್ದು ಏನಿದೆಯೋ, ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಡುವಂತಹ ಈ ನವಗ್ರಹಗಳು, ಈ ನವಗ್ರಹಗಳಿಂದ ನಮ್ಮ ಜಾತಕದ ಫಲ, ಜಾತಕದ ಗೋಚರ ಫಲ, ನಮಗೆ ನಮ್ಮ ಜೀವನಾಡಿಗೆ ಹೇಗೆ ಜೀವನವನ್ನು ಕಲ್ಪಿಸಿಕೊಡುತ್ತದೆ ಮತ್ತು ಜೀವನಕ್ಕೆ ಏನು ಬೇಕು ಹಾಗೂ ಹೋಗುಗಳನ್ನು ತಿಳಿಸಿಕೊಡುವಂಥದ್ದು ಈ ಗ್ರಹಗಳು. ಈಗ ಉಳಿದ ಗ್ರಹಗಳಲ್ಲಿ, ನಿನ್ನೆ ತಿಳಿಸಿದ ಉಳಿದ ಗ್ರಹಗಳಲ್ಲಿ ಇವತ್ತಿನ ಮೊದಲನೇ ಗುರುಗ್ರಹ. ಗುರು ಗ್ರಹಕ್ಕೆ ಸಂಬಂಧಪಡುವಂಥದ್ದೇ ಏನೆಲ್ಲ ನಮಗೆ ಆಗು ಹೋಗುಗಳು, ಏನು ಒಳ್ಳೆಯದಾಗುತ್ತೆ, ಏನು ಕೆಟ್ಟದಾಗುತ್ತೆ ಅನ್ನುವಂಥದ್ದು. ಅಂದರೆ ಆಧ್ಯಾತ್ಮಿಕ ಜೀವನದಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಮತ್ತು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಈ ಎಲ್ಲ ವಿಷಯಗಳಿಗೂ ಕೂಡ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಈ ಎಲ್ಲದಕ್ಕೂ ಕೂಡ ಗುರು ಮಹಾತ್ಮ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಕಂಡು ಬರ್ತದೆ. ಈ ಗುರು ಮಹಾತ್ಮನಿಂದ ನಮಗೆ ಆಗುವಂತಹ ಈ ವಿದ್ಯಾಭ್ಯಾಸ, ಹಣಕಾಸು ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂತಹ ಆಗುವಾಗುಗಳು, ಸಮಸ್ಯೆಗಳು ಬರುವಂಥದ್ದನ್ನು ಹೇಗೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು, ಗುರುವಾರ ದಿನದಂದು ಗುರು ಪೂಜೆ ಅನ್ನುವಂಥದ್ದು ಮಾಡಿಸೋದ್ರಿಂದ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು. ಗುರುಪಾದಕಂ, ಗುರು ಪೂಜೆ ಅನ್ನುವಂಥದ್ರಿಂದ. ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ, ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಈ ಥರ ಮಾಡಿದಾಗ ಗುರುವಿನ ಬೀಜ ಮಂತ್ರವನ್ನು ಪಠಿಸಬೇಕು ಮತ್ತು ಗುರುವಿನ ಓಂ ಗುರು ಅನ್ನುವಂಥದ್ದು ಬೀಜ ಮಂತ್ರವನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ಕಷ್ಟಗಳನ್ನು ನಾವು ಸಂಪೂರ್ಣವಾಗಿ ಸಂಕಲ್ಪ ಮಾಡಿಕೊಂಡಾಗ ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಅನುಕೂಲ ಮಾರ್ಗವಾಗಿ ತಂದುಕೋಬಹುದು. ಮತ್ತು ಮನೆ ದೇವರಿಗೆ ಸಂಬಂಧಿಸಿದಂತೆ ಗುರುವಿನಲ್ಲಿ ಅಂತಂದರೆ ಸಂಕಲ್ಪ ಮಾಡಿಕೊಂಡು ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ದಾನ ಧರ್ಮಗಳನ್ನು ನಮ್ಮ ಶಕ್ತಾನುಸಾರ ಎಷ್ಟು ನಾವು ಮಾಡ್ತೀವೋ ಅಷ್ಟು ನಮಗೆ ಗುರುವಿನ ಆಜ್ಞೆಯಿಂದ ಏನು ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಗುರುವಿನಿಂದ ಕಂಡುಕೋಬಹುದು. ಮತ್ತು ಶುಕ್ರನಿಗೆ ಸಂಬಂಧಪಡುವಂತಹ ಶುಕ್ರ ಗ್ರಹದಿಂದ ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದೇನು, ಹಣಕಾಸಿಗೆ, ಲಕ್ಷ್ಮಿಗೆ ಸಂಬಂಧಪಡುವಂಥದ್ದು, ಲಕ್ಷ್ಮಿ ಕಟಾಕ್ಷ ಅನ್ನುವಂಥದ್ದು ಸಂಬಂಧಪಡುವಂಥದ್ದು. ಈ ಶುಕ್ರ ಮಹಾತ್ಮನಿಂದ ನಮಗೆ ಆಗುವಂತಹ ಹಣಕಾಸಿನ ಒತ್ತಡಗಳು ಮತ್ತು ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ತಾಯಿದ್ರೂ ಕೂಡ, ಒಂದು ಬಿಸ್ನೆಸ್ ಮಾಡ್ತಾಯಿದ್ರೂ ಕೂಡ ಅದರಲ್ಲಿ ಸಕ್ಸಸ್ ಕಾಣಿಸ್ತಾ ಇಲ್ಲ. ಏನಕ್ಕೆ? ಶುಕ್ರ ಮಹಾತ್ಮನಿಗೂ ನಮ್ಮ ಲಗ್ನಾಧಿಪತಿಗೂ ರಾಶ್ಯಾಧಿಪತಿಗೂ ಸಂಬಂಧ ಏನಿದೆ ಅನ್ನುವಂಥದ್ದು ತಿಳ್ಕೋಬೇಕು. ಲೋಪದೋಷ ಅನ್ನುವಂಥದ್ದು ಇದ್ದಾಗ ಆ ಲೋಪದೋಷನ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬೇಕಾಗುತ್ತದೆ. ಈ ಪರಿಹಾರ ಮಾರ್ಗ ಅನ್ನುವಂಥದ್ದು ಶುಕ್ರನಿಗೆ ಸಂಬಂಧಪಟ್ಟಂತೆ ಓಂ ಶುಕ್ರಾಯ ನಮಃ ಅನ್ನುವಂಥ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸಬೇಕಾಗುತ್ತದೆ. ಈ ಪ್ರಾರ್ಥನೆ ಮಾಡಿಕೊಂಡಾದ ನಂತರ ಸಾಧ್ಯವಾದಷ್ಟು ಆ ದಿನದಂದು ಶುಕ್ರಕ್ಕೆ ಸಂಬಂಧಪಡುವಂಥದ್ದು, ಶುಕ್ರವಾರ ದಿನದಿಂದ ಆಗಿರ್ಬೋದು, ಶುಕ್ರ ಅಧಿಪತಿಯಾಗಿ ಜನ್ಮ ರಾಶಿಯ ಅಧಿಪತಿ ಆಗಿರುವವರು ಬೆಳ್ಳಿಯನ್ನು ಧರಿಸುವಂಥದ್ದು ಮತ್ತು ಏನು ಬಿಳಿ ಬಟ್ಟೆಯನ್ನು ಕೂಡ ಧರಿಸುವಂಥದ್ದು ಅಥವಾ ಬೆಳ್ಳಿ ದಾನ ಕೊಡುವಂಥದ್ದಾಗಲಿ ಅಥವಾ ಬಿಳಿ ಬಟ್ಟೆಯನ್ನು ದಾನ ಕೊಡುವಂಥದ್ದಾಗಲಿ ಮಾಡಿದಾಗ ಶುಕ್ರನಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು.
ತದನಂತರ ಶನಿಗ್ರಹಕ್ಕೆ ಸಂಬಂಧಪಡುವಂತಹ ಶನಿಗ್ರಹ ಅನ್ನುವಂಥದ್ರಲ್ಲೇ ಪ್ರತಿಯೊಬ್ಬರೂ ಕೂಡ ಗ್ರಹ ದೋಷದಿಂದ ಬರುವಂಥದ್ದು ಸಾಡೆ ಸಾತಿ ಅಂತ ಹೇಳ್ತೀವಿ. ಮತ್ತು ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಯಾವುದೇ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ಬಂದ್ರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಅವಘಡಗಳೇ ನಷ್ಟ ವಿಚಾರಗಳೇ ಕಾಣಿಸ್ತಾ ಇರ್ತವೆ. ಏನು ನಷ್ಟ ವಿಚಾರಗಳು ಕಾಣಿಸುವಂಥದ್ದು? ಯಾವುದು ನಷ್ಟ ವಿಚಾರಗಳು? ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಕಲಹಗಳು ಮತ್ತು ಬಿಸ್ನೆಸ್ ವ್ಯವಹಾರಕ್ಕೆ ಸಂಬಂಧಪಡುವಂತಹ ಕಲಹಗಳು, ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ಕಲಹಗಳು ಮತ್ತು ಹಣ ಆಸ್ತಿಗೆ ಸಂಬಂಧಪಟ್ಟಂತಹ ಪೂರ್ವಜರಿಂದ ಬರಬೇಕಾದಂತಹ ದಿಂದ ಬಂದಂತಹ ಯಾವುದೇ ಒಂದು ಅಡೆತಡೆಗಳು ಆಗ್ತಾ ಇರುವಂತಹ ಜಮೀನು ವಿಷಯದಲ್ಲಿ, ಮನೆ ವಿಷಯದಲ್ಲಿ ಆಗ್ತಾ ಇರುವಂತಹ ಅಡೆತಡೆಗಳಿಗೆ ಶನಿ ಮಹಾತ್ಮ ಕಾರಣಕರ್ತನಾಗ್ತಾನೆ. ಆಗಿರುವಾಗ ಶನಿಯಿಂದ ನಮಗೆ ಸಮಸ್ಯೆಗಳು ಹೇಗೆ ಪರಿಹಾರ ಆಗಬೇಕು? ಕಪ್ಪು ಎಳ್ಳನ್ನು ಮತ್ತು ಕಪ್ಪು ಬಟ್ಟೆಯನ್ನು ನಾವು ಧರಿಸಬಾರ್ದು, ದಾನ ಕೊಡಬೇಕು. ದೇವಸ್ಥಾನಕ್ಕಾದರೂ ಸರಿ, ಪುರೋಹಿತರಿಗಾದರೂ ಸರಿ ಮತ್ತು ಬಡವರ ಭಕ್ತರಿಗೆ ಮತ್ತು ಶನಿ ಮಹಾತ್ಮನಿಗೆ ಅರ್ಪಿಸಿದ್ರಿಂದ ಇದ್ರ ಮುಖಾಂತರದಿಂದನೂ ಕೂಡ ಸಂಪೂರ್ಣವಾಗಿ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಶನೇಶ್ವರಾಯ, ಓಂ ಶನೇಶ್ವರಾಯ ಅನ್ನುವಂತಹ ಬೀಜ ಮಂತ್ರವನ್ನು ದಿನಕ್ಕೂ ಕೂಡ ಪ್ರತಿದಿನವೂ ಕೂಡ ಪಠಿಸಿದಾಗ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಮತ್ತು ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಹರಕತೆ ಕೇಳುವಂಥದ್ದು ಮತ್ತು ಹರಿಕತೆ ಮಾಡಿಸುವಂಥದ್ದು, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾರ್ಗ ಅನ್ನೋದು ಕಾಣಿಸುತ್ತೆ. ಮತ್ತು ರಾಹು ಸಂಬಂಧಪಡುವಂಥದ್ದು, ರಾಹು ಗ್ರಹಕ್ಕೆ ಸಂಬಂಧಪಡುವಂಥದ್ದು 9 ಗ್ರಹಗಳಲ್ಲಿ ವಿಶೇಷವಾಗಿ ರಾಹು ಮತ್ತು ಕೇತುಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ತೀವಿ. ಈ ರಾಹುವಿಂದ ಏನಪ್ಪ ಅಂತಂದರೆ ನಮಗೆ ಉದ್ರೇಕ ಆಗುವಂಥದ್ದು, ಅಂತಂದರೆ ಕೋಪ ಬರುವಂಥದ್ದು, ಅತಿ ಹೆಚ್ಚು ಯಾವುದೂ ಕೂಡ ನಮಗೆ ತಾಳ್ಮೆ ಅನ್ನುವಂಥದ್ದು, ನಮ್ಮ ಕಂಟ್ರೋಲ್ ಅನ್ನುವಂಥದ್ದು ನಮಗೆ ಇರೋದಿಲ್ಲ. ಈ ಥರ ಸಮಸ್ಯೆಗಳಾಗುವಂಥದ್ದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಥರದಲ್ಲೂ ಕೂಡ ಸಮಸ್ಯೆಗಳು, ಅಂತಂದರೆ ಅಜೀರ್ಣ ಆಗುವಂಥದ್ದು, ಹೊಟ್ಟೆಗೆ ಸಂಬಂಧಪಡುವಂಥದ್ದು ಮತ್ತು ಹಸಿವು ಆಗದೇ ಇರುವಂತಹದ್ದು, ಊಟ ಮಾಡಿದ್ರೂ ಕೂಡ ಮತ್ತು ಅಜೀರ್ಣ ಆಗುವಂಥದ್ದು, ಎಲ್ಲ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದೇ ನಮಗೆ ರಾಹುಗೆ ಸಂಬಂಧಪಡುವಂಥದ್ದು. ಮತ್ತು ಚರ್ಮ ಕಾಯಿಲೆಗೆ ಸಂಬಂಧಪಡುವಂಥದ್ದು ಕೂಡ ರಾಹುಗೆ ಸಂಬಂಧಪಡುವಂಥದ್ದೇ ಆಗಿರ್ತದೆ. ಹೀಗಿರುವಾಗ ನಮಗೆ ರಾಹುವಿನ ಬೀಜ ಮಂತ್ರವನ್ನು ಪಠಿಸಬೇಕು. ಏನು? ಓಂ ರಾಹುವೇ ನಮಃ ಅನ್ನುವಂತಹ ಬೀಜ ಮಂತ್ರವನ್ನು ಕೂಡ ಪ್ರತಿದಿನ ಸಾಧ್ಯವಾದಷ್ಟನ್ನು ಕೂಡ ಪಠಿಸಿದಾಗ ಆರೋಗ್ಯಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳನ್ನ ಸಾಧ್ಯವಾದಷ್ಟು ಪರಿಹಾರ ಮಾರ್ಗ ಅನ್ನೋದು ಕಟ್ಕೋಬೋದು. ಮತ್ತು ರಾಹುವಿಗೆ ಸಂಬಂಧಪಡುವಂಥದ್ದು ಕಪ್ಪು ಬಟ್ಟೆಯನ್ನು ಮತ್ತು ಬಿಳಿ ಬಟ್ಟೆಯನ್ನು ಮತ್ತು ದಾನದ ರೂಪದಲ್ಲಿ ಆಗಲಿ ಕೊಡಬೇಕು ಮತ್ತು ತಾವು ಕೂಡ ಧರಿಸಬಹುದು. ರಾಹುಗೆ ಸಂಬಂಧಪಡುವಂಥದ್ದು ಇದನ್ನು ಮಾಡಿದಾಗ ನಮಗೆ ರಾಹುಗಿಯಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತದೆ. ದೇವಸ್ಥಾನಗಳಿಗೆ ಸಂಬಂಧಪಡುವಂಥದ್ದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಈ ಎರಡನ್ನೂ ಕೂಡ ಮಾಡಿದಾಗ ರಾಹುಗೆ ಸಂಬಂಧಪಡುವಂಥದ್ದನ್ನು ಕ್ಲಿಯರ್ ಮಾಡ್ಕೋಬೋದು. ಕೊನೆಯದಾಗಿ 9ನೇ ಗ್ರಹ ಕೇತು ಗ್ರಹ. 9ನೇ ಗ್ರಹದ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮಾ, ನಿಮ್ಮ ಹೆಸರು? ರಜಿನಿ ಅನ್ಬಿಟ್ಟು ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಮೇಡಮ್. ನೇಮ್ ಬಂದ್ಬಿಟ್ಟು ರಜಿನಿ ಅಂತ. ರಾಶಿ ನಕ್ಷತ್ರ ಇಲ್ಲ ಮೇಡಮ್, ಗೊತ್ತಿಲ್ಲ. ವಯಸ್ಸಮ್ಮ? 36 ಗುರುಜಿ. ಹೇಳಿ ಅಮ್ಮ, ಪ್ರಶ್ನೆ. ಪ್ರಶ್ನೆ ನನ್ನ ಬಗ್ಗೆ ಸ್ವಲ್ಪ ಕೇಳಬೇಕಾಯ್ತು. ಯಾಕೋ ಮನಸ್ಸು ನೆಮ್ಮದಿ ಇಲ್ಲ. ಚಿತ್ತ ನಕ್ಷತ್ರ 3ನೇ ಪಾದ ತುಲಾ ರಾಶಿ ಬರುತ್ತದೆ. ಜನ್ಮ ಸ್ಥಳ ಯಾವುದಮ್ಮ ನಿಮ್ಮದು? ಮಂಡ್ಯ. ಮನೆ ದೇವರ ಹೆಸರು? ಅರ್ಸಮ್ಮ. ಮತ್ತೆ ಅಮ್ಮ, ಇವಾಗ ನಿಮಗೆ ಮಾನಸಿಕವಾಗಿ ಯೋಚನೆ, ಚಿಂತೆಗಳು ಮತ್ತು ಆರೋಗ್ಯದಲ್ಲಿ ತೊಂದರೆಗಳು ಅಂತ ಬರ್ತಾ ಐತೆ. ಯಾಕೆ ಅಂತಂದರೆ ಶನಿ ಮಹಾತ್ಮ ಯೋಗ ಬಲ ಮತ್ತು ಶನಿ ಮಹಾತ್ಮ ಮತ್ತು ಶುಕ್ರನ ಯೋಗ ಬಲದಿಂದ, ಅಂದರೆ ನಿಮ್ಮ ಮನೆಗೆ ಕುಟುಂಬಕ್ಕೆ ಸಂಬಂಧಪಡುವಂಥದ್ದೇ ಯಾರನ್ನು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ನಿಮಗೆ. ಅರ್ಥವಾಯ್ತಾ? ನಿಮ್ಮ ಶ್ರಮಕ್ಕೆ, ಅಂದರೆ ನೀವು ಕಷ್ಟನೋ ಸುಖನೋ ಏನೋ ನಿಮ್ಮ ಜವಾಬ್ದಾರಿ ಏನು ಹೊತ್ಕೊಂಡಿದ್ದೀರ, ಏನು ಮಾಡಬೇಕು ಅನ್ಕೋತಾ ಇದ್ದೀರ, ಅದನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಭಗವಂತನಿಗೆ ಒಪ್ಪಿಸಿ ನೀವು ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮಲ್ಲೇನು ಲೋಪದೋಷಗಳೇನಿಲ್ಲ.
ಬಟ್ ನಿಮಗೆ ಯಾರಿದ್ದಾರೆ ಮಕ್ಕಳಾಗಿರ್ಬೋದು, ಗಂಡ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಮನೆ ಕುಟುಂಬದವರಾಗಿರ್ಬೋದು, ಯಾರೂ ಕೂಡ ನಿಮಗೆ ತಾಸು ಕೊಡ್ತಾ ಇಲ್ಲ, ಅಂದರೆ ಸಪೋರ್ಟ್ ಮಾಡ್ತಾ ಇಲ್ಲ. ಆದ ಕಾರಣದಿಂದ ನಷ್ಟ ವಿಚಾರ ಅನ್ನುವಂಥದ್ದು ಅನುಭವಿಸ್ತಾ ಇದ್ದೀರಾ. ಮುಖ್ಯವಾಗಿ ಶನಿ ಮಹಾತ್ಮ ದೇವಸ್ಥಾನಕ್ಕೂ ಹೋಗಿ, ಪ್ರತಿ ಶನಿವಾರ ಹೋಗಿ ಮತ್ತು ಮಂಗಳವಾರನೂ ಕೂಡ ಶನಿ ಮಹಾತ್ಮ ದೇವಸ್ಥಾನಕ್ಕೂ ಹೋಗಿ ಕಪ್ಪು ಬಟ್ಟೆಯನ್ನು ಮತ್ತು 5 ನಿಂಬೆಹಣ್ಣು ದಾನವ ರೂಪದಲ್ಲೂ ಆಗಿ ಕೊಡಬೇಕಾಗುತ್ತದೆ. ಇದನ್ನು ಮಾಡಿ ಮತ್ತು ನಿಮ್ಮ ಸ್ವಯಂ ಮನೆಯಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ್ನ ಬರೆಯೋದಾದರೆ ಬರೀರಿ ಅಥವಾ ಕೇಳೋದಾದರೆ ಕೇಳಿ. ಒಂದು ದಿನವೂ ತಪ್ಪಬೇಡಿ. ಇದನ್ನು ಪರಿಪಾಲನೆ ಮಾಡಿ ನಿಮಗೆ ಇರುವಂತಹ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಪರಿಹಾರ ಆಗುತ್ತದೆ. ಮತ್ತು ಮನೆ ಕುಟುಂಬದವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಮ್ಮ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನು ಕೊನೆಯದಾಗಿ ಕೇತು ಗ್ರಹ ಶಾಂತಿ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಕೇತು ಗ್ರಹಕ್ಕೆ ಸಂಬಂಧಪಡುವಂಥದ್ದೇ. ಆಗಲೇ ಹೇಳಿದಾಗೆ 9 ಗ್ರಹಗಳಲ್ಲಿ ರಾಹು ಕೇತು ವಿಭಿನ್ನ ಆಗಿರುವಾಗ ಈ ಕೇತು ಗ್ರಹ ಅನ್ನುವಂಥದ್ದು ಏನು ಅಂತಂದರೆ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಡುವಂಥದ್ದು ಮತ್ತು ನಮ್ಮ ಜ್ಞಾನವನ್ನು ನಶಿಸಿ ಹೋಗುವಂಥದ್ದು, ನಮಗೆ ಬರಬೇಕಾಗಿರುವಂತಹ ಹಣಕಾಸನ್ನು ತಡೆಗಟ್ಟುವಂಥದ್ದು ಮತ್ತು ಏನು ಒಂದು ತಪ್ಪು ತಾಪತ್ರೆಗಳು ಮಾಡದೆ ಹೋದ್ರೂ ಕೂಡ ಮಾನ ಅಪಮಾನಗಳಾಗುವಂಥದ್ದು. ಅಂದರೆ ಏನೂ ಒಂದು ಸಮಸ್ಯೆಗಳಿರೋದಿಲ್ಲ. ಇನ್ನೋಸೆಂಟ್ ಆನೆಸ್ಟ್ ಪರ್ಸನ್ ಇಂಥವ್ರಿಗೆ ನನ್ನ ಕಡೆಯಿಂದ ಏನೂ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ, ಆದ್ರೂ ಕೂಡ ನನಗೆ ಮಾನಪಮಾನಗಳು 4-6 ಜನಗಳ ಮುಂದೆ ಒಂದು ತಲೆ ತಗ್ಸುವಂಥ ಘಟನೆಗಳು ನಡೀತಾ ಇದ್ದಾವೆ. ಈ ಎಲ್ಲ ಕಾರಣಗಳಿಗೂ ಕೇತು ಮಹಾತ್ಮ ಬರ್ತಾನೆ. ಈ ಕೇತು ಮಹಾತ್ಮನಿಂದ, ಕೇತು ಗ್ರಹದಿಂದ ನಾವು ತಪ್ಪಿಸ್ಕೋಬೇಕು, ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಪ್ರತಿದಿನವೂ ಓಂ ಕೇತುವೆ ನಮಃ ಅನ್ನುವಂತಹ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಈ ಥರ ಮಾಡಿದಾಗ ನಮಗೆ ಇರುವಂತಹ ಒಂದು ಅಡೆತಡೆಗಳು, ಒಂದು ಕೆಟ್ಟ ಆಲೋಚನೆಗಳು, ನೆಗೆಟಿವ್ ಎನರ್ಜಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಾಣಿಸ್ಕೋಬೋದು. ಮತ್ತು ಮನೆ ಅಂಗಳದಲ್ಲಿ ಇರುವಂತಹ ತುಳಸಿ ಗಿಡಕ್ಕೆ ಪ್ರತಿದಿನ ನಮಸ್ಕಾರ ಮಾಡುವಂಥದ್ದು ಮತ್ತು ವೃಕ್ಷ ರಕ್ಷಕ ಅಧಿಪತಿ ಯಾರು ನಮ್ಮ ಅಶ್ವತ್ಥ ಕಟ್ಟೆಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳುವಂಥದ್ದು ಮತ್ತು ಪ್ರದಕ್ಷಿಣೆ ಮಾಡುವಂಥದ್ದು. ಈ ರೂಪದಲ್ಲಿ ಮಾಡುವಂಥದ್ರಿಂದ ಕೇತುಗೆ ಸಂಬಂಧಪಡುವಂತಹ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಮತ್ತು ಹಣ್ಣು ಹಂಪಲಗಳನ್ನು ದನ ಕರುಗಳಿಗೆ ಮತ್ತು ಹಿತೈಷಿಗಳಿಗೆ ಹೊರಗಡೆ ಯಾರಿಗಾದ್ರೂ ಕೂಡ ದಾನದ ರೂಪದಲ್ಲಾಗಲಿ ಕೊಡೋದ್ರಿಂದ ಕೇತುಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ಜಯಲಕ್ಷ್ಮಿ ಅಂತ, ಭದ್ರಾವತಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಅವರ ಹೆಸರು, ಡೇಟ್ ಆಫ್ ಬರ್ತ್, ರಾಶಿ ನಕ್ಷತ್ರ ಹೇಳಿ. 11/10/1990. ಪುನರ್ವಸ ನಕ್ಷತ್ರ, ಮಿಥುನ ರಾಶಿ ಮೇಡಮ್. ಓಕೆ, ಹೆಸರು? ಹೆಸರು ಹರೀಶ್ ಗೌಡ ಅಂತ. ಮಾತಾಡಿ, ಗುರುಜಿ ಇದ್ದಾರೆ. ಅಮ್ಮ ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಏನಕ್ಕಮ್ಮ ಅಳು? ಅಳಬೇಡಿ ಅಮ್ಮ, ಏನಕ್ಕೆ ಅಳ್ತೀರಾ? ಅಳಬೇಡಿ. ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಸರಿನಾ? ಭಗವಂತ ಅನ್ನುವಂಥದ್ದು ಖಂಡಿತವಾಗ್ಲೂ ಇದ್ದಾನೆ. ನಮ್ಮ ಹತ್ರ ಏನು ಕೇಳ್ಕೊಳ್ತಾ ಇದ್ದೀರೋ, ಏನು ಪರಿಹಾರ ಮಾಡ್ಕೋಬೇಕು ಅಂದ್ಕೊಳ್ತಾ ಇದ್ದೀರೋ ಖಂಡಿತವಾಗ್ಲೂ ಕೂಡ ಭಗವಂತನಿಗೂ ಅರ್ಪಿಸಿ ನಮ್ಮ ಮುಖಾಂತರದಿಂದ ನಾವೂ ಕೂಡ ಭಗವಂತನಲ್ಲಿ ಸಂಕಲ್ಪ ಮಾಡ್ಕೊಳ್ತೀವಿ. ನಮ್ಮ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಇದ್ದೇ ಇರುತ್ತೆ, ಪರಿಹಾರ ಮಾರ್ಗ ಅನ್ನುವಂಥದ್ದು. ಸರಿಯಮ್ಮ, ಇವಾಗ ಮಗನ ವಿಷಯದಲ್ಲಿ ಕೇಳ್ತಾ ಇದ್ದೀರಾ. 11/10/99 ಪುನರ್ವಸು ನಕ್ಷತ್ರ, ಮಿಥುನ ರಾಶಿ. 90 ಸ್ವಾಮಿ. 90? ಸರಿ ಅಮ್ಮ, ಆಯಿತು. ಏನಮ್ಮ ಪ್ರಶ್ನೆ ಏನು? ಅವ್ನಿಗೆ ಮದ್ವೆ ಬಗ್ಗೆ ಮತ್ತೆ ಮಗನಿಗೆ ಹಣಕಾಸಲ್ಲೂ ಭಾರಿ ತೊಂದರೆ ಆಗುತ್ತಿದೆ, ಯಾವ್ದ್ರಲ್ಲೂ ನೆಮ್ಮದಿ. ಅಮ್ಮ ಇವಾಗ ಮುಖ್ಯವಾಗಿ ಜನ್ಮ ರಾಶಿ ಮತ್ತು ಜನ್ಮ ನಕ್ಷತ್ರ ಅನ್ನುವಂಥದ್ದು ಏನು ಬರ್ತಾಯಿತ್ತು ಅದು ಖಂಡಿತವಾಗ್ಲೂ ಜಾತಕದ ದೋಷ ಬಲದಲ್ಲಿ ಏನೂ ಇಲ್ಲ. ಜಾತಕದಲ್ಲಿ ತುಂಬ ಚೆನ್ನಾಗಿದೆ, ಗ್ರಹತಿಗಳ ಯೋಗ ಬಲನೂ ಕೂಡ ಚೆನ್ನಾಗಿದೆ. ನೀವೇನನ್ನು ಕೂಡ ಯೋಚನೆ ಮಾಡಬೇಡಿ. ಬಟ್ ಮನೆಗೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಸಮಸ್ಯೆಗಳಿದೆ, ಮಗನಲ್ಲ. ತಿಳ್ಕೊಳ್ಳಿ, ಮಗನಲ್ಲಿ ಏನೂ ತಪ್ಪು ತಾಪತ್ರೆಗಳಿಲ್ಲ. ಮಗ ನಮ್ಮ ಕೈಯಲ್ಲಿಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ, ಏನೂ ಸಮಸ್ಯೆ ಇಲ್ಲ. ಮಗನಲ್ಲಿ ಜಾತಕದ ಯೋಗ ಬಲ ಚೆನ್ನಾಗಿದೆ, ಗ್ರಹ ಯೋಗ ಬಲ ಚೆನ್ನಾಗಿದೆ. ಮನೆ ಕುಟುಂಬಕ್ಕೆ ಸಂಬಂಧಪಡುವಂತಹ ಸ್ವಂತದವರಿಂದ ಮಾನ ಅಪಮಾನಗಳು
ಮತ್ತು ನಿಮಗೆ ಬರಬೇಕಾಗಿರುವಂಥದ್ದು, ನಿಮಗೆ ತಾಸು ಕೊಡಬೇಕಾಗಿರುವಂಥದ್ದು, ನಿಮಗೆ ದಕ್ಕಬೇಕಾಗಿರುವಂಥದ್ದು ಕೈ ಬಿಟ್ಟು ಹೋಗೋ ಥರ ಆಗ್ತಾ ಇದ್ದಾವೆ. ಆದ ಕಾರಣದಿಂದ ಎಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಏನು ಯೋಚನೆ ಮಾಡಬೇಡಿ, ನಾವು ಖುದ್ದಾಗಿ ತಿರ್ಗಾ ಮತ್ತೆ ಒಂದು 11-12 ಗಂಟೆ ನಂತರ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಗಾಬರಿ ಪಟ್ಕೊಳ್ಳೋಕೆ ಹೋಗಬೇಡಿ. ಭಗವಂತ ಇದ್ದಾನೆ ನಿಮ್ಮ ಜೊತೆಯಲ್ಲಿ, ನಿಮ್ಮನ್ನು ನೆರಳಾಗಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ. ಎಸ್, ಕರೆ ಕಟ್ಟಾಗಿದೆ ಅನಿಸುತ್ತೆ, ಮತ್ತೊಮ್ಮೆ ಮಾಡ್ತಾರೆ. ಎಸ್ ಗುರುಜಿ, ಇನ್ನು ಇವತ್ತಿನ ದಿನದ 12 ರಾಶಿಗಳ ಭವಿಷ್ಯ ಹೇಗಿದೆ ಅನ್ನೋದರ ಕುರಿತಾಗಿ ತಿಳಿಸ್ಕೊಡಿ. ಮೊದಲನೇದಾಗಿ 12 ರಾಶಿಗಳಿಗೆ ಈ ದಿನಕ್ಕೆ ಸಂಬಂಧಪಡುವಂತಹ ಮೇಷರಾಶಿಯವರೆಗೆ ಹಣಕಾಸಿನಲ್ಲಿ ಒಂದು ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತದೆ. ಯಾವುದೇ ಒಂದು ಅಡೆತಡೆಗಳು ಇರುವಂತಹ ಹಣಕಾಸಿಗೆ ಸಂಬಂಧಪಡುವಂಥದ್ದು ಇವತ್ತು ದಿನ ಪ್ರಯತ್ನಗಳು ಪಟ್ಟರೆ ಕಂಪ್ಲೀಟ್ಲಿ ಆಗಿ ಹಣಕಾಸಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಕಂಡುಹಿಡ್ಕೋಬಹುದು. ಎರಡನೇದಾಗಿ ವೃಷಭ ರಾಶಿಗೆ ಸಂಬಂಧಪಡುವಂತಹ ನೀವು ಮನೆ ಕುಟುಂಬದಲ್ಲಿ ಒಂದು ಮಂಗಳ ಕಾರ್ಯ, ಕಂಕಣ ಭಾಗ್ಯ, ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ದಿನಗಳಿಂದ, ಎಷ್ಟೋ ತಿಂಗಳುಗಳಿಂದ, ವರ್ಷಗಳಿಂದನೂ ಕೂಡ ಒಂದು ಪೆಂಡಿಂಗ್ ಇದ್ದಂತಹ ಒಂದು ಮಂಗಳ ಕಾರ್ಯ ಅನ್ನುವಂಥದ್ದು ಇವತ್ತು ತುಂಬ ವಿಶೇಷವಾಗಿರುತ್ತದೆ. ಇವತ್ತು ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಗುವಂತಹ ಮನೆ ಕುಟುಂಬದಲ್ಲಿ ಒಂದು ಮನೆ ಕಟ್ಟೋದಕ್ಕಾಗಿರ್ಬೋದು, ಜಾಗ ತಗೊಳ್ಳೋದಕ್ಕಾಗಿರ್ಬೋದು, ಒಂದು ಕಂಕಣದ ವಿಷಯದಲ್ಲಾಗಿರ್ಬೋದು, ಒಂದು ಹೋಮ ಹವನ ವಿಷಯಕ್ಕೆ ಸಂಬಂಧಪಡುವಂಥದ್ದಾಗಿರ್ಬೋದು, ಮಗುಗೆ ನಾಮಕರಣ ವಿಷಯದಲ್ಲಾಗಿರ್ಬೋದು, ಯಾವುದಾದ್ರೂ ಸರಿ ಇವತ್ತು ನಿರ್ಧಾರ ಮಾಡಿಕೊಂಡು ಇವತ್ತು ಡೇಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸಕ್ಸಸ್ ಖಂಡಿತವಾಗ್ಲೂ ನಿಮಗೆಲ್ಲ ರೂಪದಲ್ಲೂ ಆಗುತ್ತದೆ. ಮಿಥುನ ರಾಶಿಗೆ ಸಂಬಂಧಪಡುವಂಥದ್ದು ಕುಟುಂಬ ಅಂತಂದರೆ ಗಂಡ ಹೆಂಡತಿರಲ್ಲ ವಿರಸ ಮತ್ತು ಸಮಸ್ಯೆಗಳು, ಕಲಹಗಳು, ಮಕ್ಕಳಿಗೂ ಸಂಬಂಧಪಡುವಂತಹ ಸಮಸ್ಯೆಗಳು, ಯಾವುದು ಮತ್ತು ಹೊಸ ಪರಿಚಯ, ಸ್ನೇಹಿತರಿಂದ ಆಗ್ತಾ ಇರುವಂತಹ ಅಡೆತಡೆಗಳು ಅವೆಲ್ಲನೂ ಕೂಡ ಸಂಪೂರ್ಣವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಇರ್ತೈತೆ. ಕಟಕ ರಾಶಿಗೆ ಸಂಬಂಧಪಡುವಂತಹ ವ್ಯವಹಾರ, ಬಿಸ್ನೆಸ್ಸು ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು, ವಾಣಿಜ್ಯಕ್ಕೆ ಸಂಬಂಧಪಡುವಂಥದ್ದು ಮತ್ತು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಪಟ್ಟು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಯಾವುದೇ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಜಾಬ್ ಅನ್ನುವಂಥದ್ದು, ಕೆಲಸ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಅಂಥವರು ಇವತ್ತು ಸಂಕಲ್ಪ ಮಾಡಿಕೊಂಡು ಇವತ್ತು ಪ್ರಯತ್ನ ಪಟ್ಟರೆ ಎಲ್ಲ ರೀತಿಯ ವ್ಯವಹಾರಗಳಿಗೆ ಮತ್ತು ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಇವತ್ತು ಕಂಡುಹಿಡ್ಕೋಬಹುದು. ಮೂರನೇದಾಗಿ ಸಿಂಹ ರಾಶಿಗೆ ಸಂಬಂಧಪಡುವಂತಹದ್ದು ಅಂತಂದರೆ ನಿಮಗೆ ನಾಯಕತ್ವ ಅನ್ನುವಂಥದ್ದು ನಿಮಗೆ ಪ್ರತಿಫಲ ಅನ್ನುವಂಥದ್ದು ಕೊಡ್ತೈತೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಬಂಧಪಡುವಂತಹ ನೀವೊಂದು ಅಧಿಪತಿಯಾಗಿ ಕೂತ್ಕೊಂಡು ಒಂದು ನಿಮ್ಮ ಕೈ ಕೆಳಗಡೆ ಒಂದು 4-5 ಜನ ಕೆಲಸ ಮಾಡುವಂತಹ ಆಳುಗಳನ್ನ ಇಟ್ಕೊಳ್ಳುವಂತಹ ಒಂದು ಯೋಗ್ಯತೆ ಅನ್ನುವಂಥದ್ದು ಇವತ್ತು ಬರ್ತೈತೆ. ಅಂತಂದರೆ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ತೀರ್ಮಾನ ಅಂತಂಥದ್ದು ಇವತ್ತು ಶುಭ ದಿನ ಅನ್ನುವಂಥದ್ದು ಸಿಂಹರಾಶಿಗೆ ಬರ್ತೈತೆ. ಕನ್ಯಾ ರಾಶಿಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಅನ್ನುವಂಥದ್ದು ಇವತ್ತು ದಕ್ಕುತ್ತೆ. ಮತ್ತು ನಿಮ್ಮ ಆಲೋಚನೆ, ನಿಮ್ಮ ಸಂಕಲ್ಪ ಏನಿದೆಯೋ ಪ್ರತಿಯೊಂದೂ ಕೂಡ ಇವತ್ತು ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಮತ್ತು ನಿಮ್ಮಲ್ಲಿ ಅಡೆತಡೆಗಳು ಅನ್ನುವಂಥದ್ದಂದರೆ ಬೇರೆಯವರು ಹೇಳುವಂತಹ ಮಾತುಗಳನ್ನ ಕೇಳುವಂಥದ್ದು ಸ್ವಲ್ಪ ಅವಾಯ್ಡ್ ಮಾಡಿ ತನ್ನ ಇಚ್ಛಾಶಕ್ತಿ ಅನ್ನುವಂಥದ್ದು ಏನಿದೆಯೋ ಅದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಕೊಬರ್ತೈತೆ. ತುಲಾ ರಾಶಿಗೆ ಸಂಬಂಧಪಟ್ಟಂತಹ ನಿಮ್ಮ ವೈಯಕ್ತಿಕ ಜೀವನ ಅನ್ನುವಂಥದ್ದು ಏನಿದೆಯೋ ನೀವು ಅದನ್ನು ಅನುಭವಿಸ್ಬೇಕಾಗುತ್ತದೆ. ಭಗವಂತನ ಸಂಕಲ್ಪ ಇಲ್ದಿರ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಇರ್ತಾರೆ. ಅಂಥದ್ರಲ್ಲಿ ನಿಮ್ಮ ಮನೋಜ್ಞಾನ ಅನ್ನುವಂಥದ್ದು ಏನಿರುತ್ತೋ ಅದರಿಂದ ಯಾವುದ್ರನ್ನು ಕೂಡ ಉಪಯೋಗ ಅನ್ನುವಂಥದ್ದಕ್ಕಿಂತನೂ ಕೂಡ ನಾವು ಮಾಡ್ತಾ ಇರುವಂಥದ್ದು ಸಕ್ಸಸ್ ಆಗಬೇಕು ಅಂತಂದರೆ ಭಗವಂತನ ಆಶೀರ್ವಾದ ನಮ್ಮ ನೆರಳಾಗಿರಬೇಕು ಅನ್ನೋಂಥದ್ದು ನಮ್ಮ ಸಂಕಲ್ಪ ದೃಢವಾಗಿರಬೇಕು. ವೃಶ್ಚಿಕ ರಾಶಿಗೆ ಸಂಬಂಧಪಡುವಂಥದ್ದು, ವೃಶ್ಚಿಕ ರಾಶಿಗೆ ತಮ್ಮ ಆತ್ಮವಿಶ್ವಾಸದಲ್ಲಿ ನಷ್ಟ ಅನ್ನುವಂಥದ್ದು ಬರ್ತಾ ಐತೆ. ಅಂದರೆ ತನ್ನ ಮೇಲೆ ತನಗೆ ನಂಬಿಕೆ ಅನ್ನುವಂಥದ್ದು ಇರೋದಿಲ್ಲ, ಕಳ್ಕೊಳ್ಳುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಬರ್ತೈತೆ. ಅಂತಂದರೆ ಹಣಕಾಸಿನಲ್ಲಾಗಿರ್ಬೋದು, ತಮ್ಮ ಧೈರ್ಯ ಅನ್ನುವಂಥದ್ದು ಆಗಿರುವಂಥದ್ದು ಮತ್ತು ಸಪೋರ್ಟ್ ಅನ್ನುವಂಥದ್ದು ಕಡಿಮೆ ಅನ್ನುವಂಥದ್ದು ಆಗ್ತಾ ಇದೆ. ಆದ ಕಾರಣದಿಂದ ಸಾಧ್ಯವಾದಷ್ಟನ್ನು ಕೂಡ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೋಧೈರ್ಯವನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಅನ್ನುವಂಥದ್ದಾಗುತ್ತೆ. ಮತ್ತು ಧನುಸ್ಸು ರಾಶಿಗೆ ಸಂಬಂಧಪಡುವಂಥದ್ದು, ಧನುಸ್ಸು ರಾಶಿಗೆ ವ್ಯವಹಾರ ಅಂತಂದರೆ ಭೂಮಿಗೆ ಸಂಬಂಧಪಡುವಂಥದ್ದು, ಕೊಂಡುಕೊಳ್ಳುವಂಥದ್ದು, ಮಾರುವಂಥದ್ದು,
ಹಣಕಾಸು ಸಾಲ ತಗೊಳ್ಬೇಕು ಮತ್ತು ಕೊಡಬೇಕು, ಇವೆಲ್ಲವನ್ನು ಕೂಡ ತುಂಬ ಗಂಭೀರವಾಗಿ ಇವತ್ತು ದಿನ ವ್ಯವಹಾರ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಸ್ವಲ್ಪ ಸೂಕ್ಷ್ಮೆಯಿಂದ ಒಂದು 4-5 ಜನ ಡಿಸ್ಕಸ್ ಮಾಡಿ, ಅಂತಂದರೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಏನು ಅಂತ ತಿಳ್ಕೊಂಡು ಹೆಜ್ಜೆ ಹಾಕಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಮಕರ ರಾಶಿಗೆ ಸಂಬಂಧಪಡುವಂಥದ್ದು ಆರ್ಥಿಕ ಅಂದರೆ ಹಣಕಾಸಿನಲ್ಲಿ ಒಂದು ಸುಧಾರಣೆ, ಒಂದು ಸಕ್ಸಸ್ ಆಗುವಂಥದ್ದು. ನೀವೇನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಈ ದಿನ ಹಣಕಾಸಿನಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಕಂಡುಕೋಬಹುದು ಅನ್ನುವಂಥದ್ದು ಬರ್ತೈತೆ. ಮತ್ತು ವಿಶೇಷವಾಗಿ ಮನೆ ಕುಟುಂಬದಲ್ಲಿ ಯಾರು ಹೆಣ್ಮಕ್ಳು ಇರ್ತಾರೋ ಹೆಣ್ಮಕ್ಳದ ಸಂಬಂಧಪಡುವಂತಹ ಒಂದು ಆಶೀರ್ವಾದ ಅನ್ನುವಂಥದ್ದು ಬೇಕು, ಬೆಂಬಲ ಅನ್ನುವಂಥದ್ದು ಬೇಕು, ಒಂದು ತಿಳುವಳಿಕೆ ಹಿತೈಷಿಗಳು ಅನ್ನುವಂಥದ್ದು ಬೇಕಾಗುತ್ತದೆ. ಮುಖ್ಯವಾಗಿ ಇದನ್ನು ಅನುಸರಣೆ ಮಾಡಿದಾಗ ಖಂಡಿತ ಸಕ್ಸಸ್ ಅನ್ನೋದು ಕಂಡುಕೋಬೋದು. ಮತ್ತು ಕುಂಭರಾಶಿಗೆ ಸಂಬಂಧಪಡುವಂಥದ್ದು, ಕುಂಭರಾಶಿಗೆ ಸ್ವಲ್ಪ ಸಾಧಾರಣವಾದ ಜೀವನ, ಮನೆ ಕುಟುಂಬದಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನೋಂಥದ್ದು ಬರ್ತೈತೆ. ಮಾಡುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಸ್ವಲ್ಪ ಅಡೆತಡೆಗಳು ಅಂಥದ್ದು ಬರ್ತೈತೆ. ಸ್ವಲ್ಪ ಚೇತರಿಸಿಕೊಳ್ಳಿ, ಎಡುವುದ್ರೂ ಕೂಡ ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದಾಗುತ್ತೆ. ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಯಾವುದೇ ವಿಷಯಕ್ಕೂ ಕೂಡ ಹೆಜ್ಜೆ ಹಾಕಿ. ಮೀನರಾಶಿಯವರಿಗೆ ಕೊನೆಯದಾಗಿ, ಮೀನರಾಶಿಗೆ ಸಂಬಂಧಪಡುವಂತಹ ನೀವು ಈ ದಿನ ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಉತ್ತಮವಾಗಿ ಎಲ್ಲ ರಾಶಿಗಳಿಗೂ ಕೂಡ ವಿಶೇಷವಾಗಿ ಮೀನರಾಶಿಗೆ ಈ ದಿನ ಶುಭ ಸೂಚನೆ ಅನ್ನುವಂಥದ್ದು ಬರ್ತೈತೆ. ಹಣಕಾಸು ವ್ಯವಹಾರ, ಒಂದು ಕುಟುಂಬ ಮತ್ತು ಹೊಸ ಪರಿಚಯ, ಹೊಸ ಸಂಬಂಧ ಅನ್ನುವಂಥದ್ದು ಈ ಮೀನರಾಶಿಯವರಿಗೆ ವಿಶೇಷವಾಗಿ ಕಂಡುಕೋಬಹುದು ಈ ದಿನ. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಹಲೋ, ಮಾತಾಡಿಮ್ಮ. ಯಾರ ಬಗ್ಗೆ ಕೇಳಬೇಕಿತ್ತು? ಅನ್ಬಿಟ್ಟು ಹಾ, ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. 22-3-1989. ರಾಶಿ ನಕ್ಷತ್ರ? ಈ ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಅವ್ರ ಹೆಸರು? ಶಿವಪ್ರಸಾದ್ ಅಂದ್ಬಿಟ್ಟು. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಶ್ರಾವಣ ನಕ್ಷತ್ರ ಏನಂತ ಗೊತ್ತಾಗ್ತಾ ಇಲ್ಲ ಅವನು. ಶ್ರಾವಣ ನಕ್ಷತ್ರ 2ನೇ ಪಾದ ಮಕರ ರಾಶಿ ಅಂತ ಬರ್ತೈತೆ, ಸರಿನಾ? ಮಕರ ರಾಶಿಗೆ ಸಂಬಂಧಪಟ್ಟಂತಹ ಶನಿ ಅಧಿಪತಿ ಅನ್ನೋಂಥದ್ದು ಆಗ್ತೈತೆ. ಪ್ರಶ್ನೆ ಏನು, ಮೂಲ ಪ್ರಶ್ನೆ ಏನು ಹೇಳಿ? ಅವನು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗೋನೆ ಬಂದಿಲ್ಲ, ನಮ್ಮ ಕೈ ಬರ್ತಾ ಇಲ್ಲ. 22-3-89 ಮಕರ ರಾಶಿ. ಆ ಹುಡುಗಿ ಹೆಸರು ಗೊತ್ತಮ್ಮ? ಹುಡುಗಿ ಹೆಸರು ಸ್ನೇಹ ಅಂತ. ಅಮ್ಮ, ಖಂಡಿತವಾಗ್ಲೂ ಇಬ್ಬರಿಗೂ ಕೂಡ ರಾಶಿ ನಕ್ಷತ್ರದಲ್ಲಿ ಸಾಲ ಒಳ್ಳೆ ಭಗವಂತನ ಆಶೀರ್ವಾದ ಇಲ್ದಿರ ಏನೂ ನಡೆಯಲ್ಲ. ಅವರಿಬ್ಬರು ತುಂಬ ಚೆನ್ನಾಗಿರ್ತಾರಮ್ಮ. ನೀವು ಗಾಬರಿ ಪಟ್ಕೊಳ್ಳೋಕೆ ಹೋಗಬೇಡಿ, ಸಂತೋಷವಾಗಿರಿ. ನೀವು ಆರೈಸಿ, ಆಗಿದ್ದಾಗಿದೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅವರಿಬ್ಬರು ಚೆನ್ನಾಗಿರ್ತಾರೆ. ಯಾಕಂತಂದರೆ ಈ ಎರಡೂ ರಾಶಿಗೂ ಕೂಡ ಜಾತಕ ಫಲ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ, ಸಕ್ಸಸ್ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ನೀವು ಸ್ವಲ್ಪ ಸಪೋರ್ಟ್ ಮಾಡಿ, ಅರ್ಥವಾಯ್ತಾ? ನಿಮ್ಮ ಸಂಕಲ್ಪ ಭಗವಂತನ ಆಶೀರ್ವಾದ ಎರಡೂ ಕೂಡ ಅವ್ರಿಗಿದ್ದಾಗ ಅವ್ರು ತುಂಬ ಚೆನ್ನಾಗಿರ್ತಾರೆ. ಏನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ ಅಮ್ಮ. ಓಕೆ, ಥ್ಯಾಂಕ್ ಯು ಮಾ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ. ಎಸ್, ಕರೆ ಕಟ್ಟಾಗಿದೆ. ಗುರುಜಿ, ಆಲ್ಮೋಸ್ಟ್ ಇವತ್ತು ಕರೆ ಮಾಡಿದವರೆಲ್ಲ ತಮ್ಮ ಮಕ್ಕಳ ಅಂದರೆ ತಂದೆ ತಾಯಿಗೆ ಸಾಮಾನ್ಯವಾಗಿ ಮಕ್ಕಳ ಭವಿಷ್ಯದ ಬಗ್ಗೆನೇ ಚಿಂತೆ ಅಂತಲೇ ಹೇಳಬಹುದು. ಅವರ ಮದುವೆ ಇರಬಹುದು, ಉದ್ಯೋಗ ಇರಬಹುದು, ಅವ್ರು ಮುಂದಕ್ಕೆ ಹೇಗಿರ್ತಾರೆ, ಬಾಳ್ತಾರ ಚೆನ್ನಾಗಿ ಇಲ್ವಾ ಅನ್ನೋ ಒಂದು ಕೊರಗು. ಸೊ ಅಂಥ ತಂದೆ ತಾಯಿಗೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಖ್ಯವಾಗಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನುವಂಥದ್ದು. ಅಂದರೆ ಯಾವುದೇ ಒಂದು 84 ಲಕ್ಷ ಜೀವರಾಶಿಗಳಲ್ಲೂ ಕೂಡ ಒಂದು ಪ್ರಾಣಿ ಪಕ್ಷಿಗಳಲ್ಲೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಒಂದು ಪಕ್ಷಿ ಗೂಡು ಕಟ್ಟುತ್ತೆ, ಮೊಟ್ಟೆ ಇಡುತ್ತೆ, ಮರಿ ಮಾಡುತ್ತೆ, ಮಕ್ಕಳು ಮಾಡುತ್ತೆ. ಅದಕ್ಕೆ ರೆಕ್ಕೆ ಪುಕ್ಕ ಬರೋವರೆಗೂ ಕೂಡ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ. ಆ ರೆಕ್ಕೆ ಪುಕ್ಕ ಬಂದಾದ ತಕ್ಷಣ ಆ ಪಕ್ಷಿಗಳ ಚಿಕ್ಕ ಮಕ್ಕಳು ಏನು ಮಾಡ್ತವೆ, ತಂದೆ ತಾಯಿಯನ್ನು ಬಿಟ್ಟು, ಆ ತಾಯಿಯನ್ನು ಕೂಡ ಬಿಟ್ಟು ಸಂಪೂರ್ಣವಾಗಿ ರೆಕ್ಕೆ ಪುಕ್ಕ ಬಂದ ತಕ್ಷಣ ಹಾರ್ಕೊಂಡು ಹೋಗುತ್ತೆ. ಅದಕ್ಕೆ ಸ್ವತಂತ್ರವಾಗಿ ಬದುಕುತ್ತೆ. ನಾವೇನು ಮಾಡ್ತಾಯಿದ್ದೀವಿ, ಬುದ್ಧಿಜೀವಿಗಳು, ನಾವು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಮೊಮ್ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂಥದ್ದು ಆಲೋಚನೆಗಳು. ಮನೆ ಬೇಕು, ಆಸ್ತಿ ಬೇಕು, ಹಣ ಬೇಕು, ಎಲ್ಲ ರೀತಿಯಲ್ಲೂ ಕೂಡ ಇದನ್ನೇ ಪರಿಪಾಲನೆ ಮಾಡ್ತಾ ಇರ್ತೀವಿ. ಇದೆಲ್ಲ ಜೀವನ. ನಾವು ಎಲ್ಲಿಂದ
ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ನಿಜವಾದ ಜೀವನವನ್ನು ಅರ್ಥ ಮಾಡಿಕೊಂಡಾಗ ಇಲ್ಲಿ ಶಾಶ್ವತವಾಗಿ ಯಾರಿಗೂ ಅಲ್ಲ, ತನಗೆ, ತನ್ನ ಆತ್ಮಕ್ಕೆ, ತನ್ನ ದೇಹಕ್ಕೆ ಅದು ಮಾತ್ರನೇ ಆಲೋಚನೆ ಮಾಡಬೇಕು. ಮಕ್ಕಳಿಗೋಸ್ಕರ ಯಾಕೆ ಆಲೋಚನೆ ಮಾಡಬೇಕು? ಮಕ್ಕಳಿಗೋಸ್ಕರ ಹಣ ಆಸ್ತಿನ ಯಾಕೆ ಯೋಚನೆ ಮಾಡಬೇಕು? ಮಕ್ಕಳಿಗೋಸ್ಕರ ಹಣ ಆಸ್ತಿಯನ್ನು ಖಂಡಿತವಾಗ್ಲೂ ಮಾಡಬೇಡಿ. ಮಕ್ಕಳಿಗೋಸ್ಕರ ಜ್ಞಾನವನ್ನು ಕೊಡಿ, ಒಂದು ಒಳ್ಳೆ ಜ್ಞಾನ ಕೊಡಿ. ನಮ್ಮ ಹಿಂದೂ ಸಂಪ್ರದಾಯಗಳನ್ನು, ಅನುಸರಣೆಗಳನ್ನು ಕಲಿಸಿಕೊಡಿ. ಸಂಪ್ರದಾಯಗಳನ್ನು ಕಲಿಸಿಕೊಟ್ಟಾಗ, ಒಂದು ಒಳ್ಳೆ ಜ್ಞಾನ ಕೊಟ್ಟಾಗ, ಒಳ್ಳೆ ಉದ್ಯೋಗ, ಒಳ್ಳೆ ವಿದ್ಯೆ ಅನ್ನುವಂಥದ್ದು ಕೊಟ್ಟಾಗ, ವಿದ್ಯೆ ಅನ್ನುವಂಥದ್ದು ಕೈಯಲ್ಲಿದ್ದರೆ ಇಡೀ ಪ್ರಪಂಚವನ್ನೇ ಗೆಲ್ಲುವಂತಹ ಒಂದು ಶಕ್ತಿ ಅನ್ನುವಂಥದ್ದು ಬರ್ತೈತೆ. ಮೋಹ ಮತ್ತು ವ್ಯಾಮೋಹ ಅನ್ನುವಂಥದ್ದು ಮಕ್ಕಳ ಮೇಲೆ ಸಂಪೂರ್ಣವಾಗಿ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳಿ. ಭಗವಂತ ಇದ್ದಾನೆ, ಹುಟ್ಟಿಸಿದವರು ಉಲ್ಮೇಯಿಸದೇ ಇರ್ತಾನೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತದೆ. ಎಸ್, ಥ್ಯಾಂಕ್ ಯು ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ಯಾರೆಲ್ಲ ಕರೆ ಮಾಡಿದ್ರೆ ಅವರಿಗೆ ಕಾಲ್ ಕನೆಕ್ಟ್ ಆಗಿರೋದಿಲ್ಲ, ಅವರು ಬೇಜಾರು ಮಾಡ್ಕೋಬೇಡಿ. ಗುರೂಜಿ ಅವರ ಪರ್ಸನಲ್ ನಂಬರ್ ಹಾಗೆ ಅವರ ವಿಳಾಸವನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ನೀವು ನೇರವಾಗಿ ಭೇಟಿ ಮಾಡಬಹುದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019 9900089018.